ಇನ್ನು ನೋಡಿ, ಯಾರಾದರೂ ಈ ದ್ವೇಷ ಭಾಷಣ ಮಾಡಿದರೆ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಕಾನೂನು ತರಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಆದರೆ ನಾಯಕರು ಕೊಡುವಂಥ ಸ್ಟೇಟ್ಮೆಂಟ್ಗಳಿದಾವಲ್ಲ, ಅದನ್ನು ನೋಡಿ. ಮೋದಿ ದೇಶದ್ರೋಹಿ ಅಂತ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಹೇಳ್ತಾರೆ. ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯರು ನಜೀರ್ ಅಹಮದ್ ಈಗ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಸಭಾಪತಿ ಹೊರಟ್ಟಿಯವರ ನೇತೃತ್ವದಲ್ಲಿ ಸಂಧಾನ ಸಭೆ ಆಯಿತು. ಅದಾದ ನಂತರ ಸಂಧಾನಕ್ಕೆ ಬಂದಂಥ ನಿಯೋಗ ಈಗ ಕಾಂಗ್ರೆಸ್ನ ನಿಯೋಗ ಈಗ ಮುಖ್ಯಮಂತ್ರಿಗಳ ಹತ್ರ ಹೋಗಿದೆ. ನೀವು ಹೇಳಿದ್ದು ತಪ್ಪು, ಆದ್ದರಿಂದ ಅಕ್ಷಮ್ಯ, ಆದ್ದರಿಂದ ಕ್ಷಮೆ ಕೇಳಬೇಕು ಅಷ್ಟೇನೆ. ಎಲ್ಲೆಲ್ಲ ಮಾತಾಡೋಕೆ ಅವಕಾಶ ಇಲ್ಲ. ಪೀಠ ಏನು ಆದೇಶ ಕೊಟ್ಟಿದೆ ಅದನ್ನು ವಿಶ್ಲೇಷಣೆ ಬೇಕಾಗಿಲ್ಲ ನಮಗೆ. ನೀವೇ ಪೀಠದಲ್ಲಿ ಕುಂತ್ಕೊಂಡ್ಬಿಡಿ, ಇಲ್ಲಾಂದ್ರೆ. ಇನ್ನು ಈ ರೀತಿ ಹೇಳುವಂಥವ್ರು ಏನು ಹೇಳಬೇಕು? ಈ ನಾಲಿಗೆ ಪಾಕಿಸ್ತಾನದ ನಾಲಿಗೆ ಎಂದಿದ್ರು ಸಿ.ಟಿ. ರವಿ. ಈಗ ಕಾಂಗ್ರೆಸ್ ಸಿ.ಟಿ. ರವಿ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸ್ತಾ ಇದೆ. ವಿಷಯ ಬೇರೆ ಕಡೆ ತಿರ್ಕೊಂಡಿದೆ. ಈಗ ಸಭಾಪತಿಗಳಿಗೆ ರವಿ ವಿರುದ್ಧ ಕಾಂಗ್ರೆಸ್ ಸದಸ್ಯರು ದೂರನ್ನು ಕೊಡ್ತಾ ಇದ್ದಾರೆ. ನೋಡಿ, ಹಂಗಾಮ ನಡೀತಾ ಇದೆ. ಈ ರೀತಿ ಕೆಟ್ಟ ಪದಗಳನ್ನ ಬಳಕೆ ಮಾಡ್ತಕ್ಕಂಥದ್ದು ಭಾರತೀಯ ನಾಲಿಗೆ ಅಲ್ಲ, ಭಾರತೀಯರು ಈ ರೀತಿ ಮಾಡಲ್ಲ ಅಂತ ಹೇಳಿದ್ದಾರೆ. ಯಾವುದು ಅಂದ್ರೆ ಡೈರೆಕ್ಟ್ ಇಂಡೈರೆಕ್ಟ್ಲಿ ಅವಾಗ ಇಂಡೈರೆಕ್ಟ್ ಡೈರೆಕ್ಟ್ ಇಲ್ಲಿ ಡೈರೆಕ್ಟ್ ಸಭಾಪತಿಗಳೇ ಇಂಡೈರೆಕ್ಟ್ ಅಲ್ಲ. ನೆಪ ಮಾಡಿಕೊಂಡು ಮಾತಾಡೋದು ಸರಿಯಲ್ಲ. ಹೆಸರಿದ್ರೆ ನಾನೇ ಹೇಳ್ತೇನೆ ಕ್ಷಮೆ ಕೇಳ್ರಿ ಅಂತ. ಅವ್ರು ಯಾರ ಹೆಸರನ್ನು ತೆಗೆದುಕೊಂಡಿಲ್ಲ. ಅಲ್ಲ ರೀ, ವಿರೋಧ ಪಕ್ಷದ ನಾಯಕರೇ ಯಾರಿಗೆ ತಗೊಂಡ್ರೆ ಅವರು, ಅಧ್ಯಕ್ಷರೇ ಯಾರಿಗೆ ಮಾತಾಡಿದ್ರು ಅವರು? ಒಂದ್ ನಿಮಿಷ ಹೇಳಿ. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ಕೆಲವು ಮಾತುಗಳನ್ನು ಪ್ರಸ್ತಾಪ ಮಾಡಿದರು. ಈ ಘಟನೆ, ಈ ರೀತಿ ಶಬ್ದಗಳ ಬಳಕೆ ಇವೆಲ್ಲ ಸದನದಲ್ಲಿ ಎಲ್ಲರಿಗೂ ಅಸಮಾಧಾನ ತಂದಿವೆ. ಅದರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ತಾವು ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಿ, ಅದನ್ನು ಯಾರ ಸಲುವಾಗಿ ಅಂದರು, ಏನಂದರು ಅದನ್ನು ಅಂದಿಲ್ಲ. ತಾವು ಯಾವುದೋ ಒಂದು ಓದಿದ್ರಿ. ನಾನು ಮಾನ್ಯ ಸಭಾನಾಯಕರಿಂದ ಪಡೆದುಕೊಂಡಂಥ ಕಾಗದದೊಳಗೆ ಮಾನ್ಯ ಸಿ.ಟಿ. ರವಿಯವರು, ಮಾನ್ಯ ಸಭಾಪತಿಯವರೇ, ನಿನ್ನೆಯ ಘಟನೆಗೆ ತಾವು ಪ್ರತ್ಯಕ್ಷದರ್ಶಿಯಾಗಿದ್ದೀರಿ. ಯಾವುದೇ ಭಾರತೀಯ ನಾಲಿಗೆ ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ ಈ ರೀತಿ ಮಾತನಾಡುವುದಿಲ್ಲ. ಆ ನಾಲಿಗೆ ಯಾವುದೋ ಪಾಕಿಸ್ತಾನದ್ದು ಇರಬೇಕು. ಈಗ ಭಾರತೀಯ ನಾಲಿಗೆ ಆದರೆ ಆ ರೀತಿಯೆಲ್ಲ ಮಾತನಾಡೋದಿಲ್ಲ. ಪಾಕಿಸ್ತಾನದ ನಾಲಿಗೆ ಮಾತ್ರ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಆ ರೀತಿ ಮಾತನಾಡುವುದಕ್ಕೆ ಸಾಧ್ಯ. ಹಾಗಾಗಿ ಆ ನಾಲಿಗೆ ಯಾವುದು ಎಂದು ಪತ್ತೆ ಹಚ್ಚುವಂಥ ಅವಶ್ಯಕತೆ ಇದೆ ಅಂಥೇಳಿ ಅವ್ರಿಗೆ ಕೈ ಮಾಡಿ, ಅವ್ರು ಹೇಳೋ ಪ್ರಕಾರ ಕೈ ಮಾಡಿ ಮಾತನಾಡಿರ್ತಕ್ಕಂಥದ್ದೇನಿದೆ ಇದು ಅತ್ಯಂತ, ನಾನು ಆ ವೈಯಕ್ತಿಕವಾಗಿ ಮೆಂಬರ್ಗೆ ಅಪಮಾನ ಮಾಡುವಂಥದ್ದಲ್ಲ, ಅಗೌರವ ಮಾಡುವಂಥದ್ದಲ್ಲ, ಸದನಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಗೌರವ ಇದೆ. ಆ ಹಿನ್ನೆಲೆಯೊಳಗೆ ಅಧ್ಯಕ್ಷ, ತಾವು ಇವ್ರು ಹೇಳಿದ್ದು ಅದು ಸರಿ ಅಂತ ನಾವು ಅನ್ನೋದಿಲ್ಲ. ಇದು ಯಾಕಂದರೆ ಸದನದಾಗ ಎಲ್ಲರಿಗೂ ನೋವು ಮಾಡಿದೆ. ಅವರು ಒಂದು ಹೆಜ್ಜೆ ಮುಂದೆ ಬರಬೇಕು, ಇವರು ಒಂದು ಹೆಜ್ಜೆ ಮುಂದೆ ಬರಬೇಕು. ಈ ಘಟನೆ ಮರುಕಳಿಸಿದ ಹಾಗೆ ಇದು ಶಾಂತವಾಗಿ ಮುಗಿಯುವ ಹಾಗೆ ತಾವು ನಿರ್ಣಯ ತೆಗೆದುಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಅರಿಕೆ ಮಾಡಿ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ಕಾನೂನು ಸಚಿವರು ಸ್ಪಷ್ಟವಾಗಿ ಇದನ್ನು ವಿವರಣೆ ಕೊಟ್ಟು ಹೇಳಿದ್ದಾರೆ. ಇದರಲ್ಲಿ ಹೆಸರು ಇದೆ ಅಂತಂದ್ರೆ ನಾವು ಕ್ಷಮೆ ಕೇಳಕ್ಕೆ ಸಿದ್ಧವಾಗಿದ್ದೀವಿ. ಬೆರಳು ತೋರಿಸಿದ್ರು ಅಂದ್ರೆ ನಾವು ಈ ಕಡೆ ಮಾತಾಡುವಾಗ ಹಿಂಗ್ ಬೆರಳು ತೋರಿಸಿದ್ರೆ ಆ ಕಡೆಗೆ ಕಾಣುತ್ತೆ. ಇವರನ್ನೇ ಹೆಸರು ಹೇಳಿದ್ರೆ ಅವರೇ ಪರ್ಟಿಕ್ಯುಲರ್ಲಿ ಪರ್ಸನ್, ಇಟ್ ಈಸ್ ನಾಟ್ ಎ ಪರ್ಟಿಕ್ಯುಲರ್ ಪರ್ಸನ್ ಅವ್ರು ಹೇಳಿದ್ದಾರೆ. ಆದ್ರೆ ಇಲ್ಲಿ ಏನ್ ಹೇಳಿದ್ರು, ಭಾರತೀಯ ನಾಲಿಗೆ ಕೆಟ್ಟ ಪದಗಳನ್ನ ಹೇಳೋದಿಲ್ಲ ಅನ್ನೋದು ಅವರ ಅರ್ಥ ಅಷ್ಟೇ. ಅದರಲ್ಲೂ ನಿಮ್ಗೆ ಹೇಳಿದ್ದಾರೆ ಈ ನಾಲಿಗೆ ಯಾವುದು ಪತ್ತೆ ಹಚ್ಚಿ ಅಂತ ಕೇಳಿದ್ದಾರೆ. ತಮ್ಮ ಪೀಠಕ್ಕೆ ಕೇಳಿದ್ದಾರೆ, ಅವರು ಅವ್ರಿಗೆ ಹೇಳಿಲ್ಲ.
ಆ ನಾಲಿಗೆ ಯಾವುದು ಪತ್ತೆ ಹಚ್ಚಿ ಅಂತ ತಮಗೆ ಹೇಳಿದ್ದಾರೆ. ಪತ್ತೆ ಹಚ್ಚಿ. ಯಾಕೆ ಮಾಡ್ತಾ ಇದ್ದೀರಾ? ಅದ್ಯಾವ್ರಿಗೆ ಯಾವುದು ಪತ್ತೆ ಹಚ್ಚಿದವು? ಅಲ್ಲ ಒಂದ್ ನಿಮಿಷ ಸರ್. ನಜೀರ್ ಸಾಹೇಬ್ ಯಾಕೆ ಹೋಗಿದ್ರಿ ಇದ್ರಲ್ಲೇ ಅಧ್ಯಕ್ಷರೇ, ಬಾಯ್ ಮಾಡ್ಕೊಂಡು ಪ್ರಧಾನಮಂತ್ರಿ ಮಾಡಿದ್ದಕ್ಕಾಗಿ ನಜೀರ್ ಅಹಮದ್ ಆ ವಿಷಯ ತಮ್ಮ ಗಮನಕ್ಕೆ ತಂದ